ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಾನ ಬಿಸಿ ರೋಡಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ ವಾಮದಪದವು ಎನ್ನುವ ಗ್ರಾಮೀಣ ಪ್ರದೇಶ. ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಇರುವ ಈ ಊರಿನ ಅಭಿವೃದ್ಧಿಯ ಮುಕುಟಕ್ಕಿಟ್ಟ ಗರಿಯಂತೆ ಕಂಗೊಳಿಸ್ತಾ ಇದೆ ವಾಮದಪದವು ಕೃಷಿ ಪತ್ತಿನ ಸಹಕಾರ ಸಂಘ. ನಾವು ನಿಮಗಾಗಿ, ನೀವು ನಮಗಾಗಿ, ಎಲ್ಲರೂ ಎಲ್ಲರಿಗಾಗಿ ಎಂಬ ಸಹಕಾರ ತತ್ವದ ಧೋರಣೆಯಂತೆ ಪರಸ್ಪರ ಒಗ್ಗೂಡಿ ಕರ್ತವ್ಯವನ್ನು ನಿರ್ವಹಿಸಿದರೆ ಸಹಕಾರಿ ಸಂಘಗಳು ಸಾಧನೆಯ ಪಥದಲ್ಲಿ ಮುನ್ನಡೆಯಬಲ್ಲದು ಎಂಬುದಕ್ಕೆ ವಾಮದಪದವು ಕೃಷಿ ಪತ್ತಿನ ಸಹಕಾರ ಸಂಘವೇ ದೊಡ್ಡ ನಿದರ್ಶನ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಹಕಾರಿ ರಂಗದಲ್ಲೂ ದಿನೇ ದಿನೇ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆತಾ ಇರುವ ವಾಮದಪದವು ಪೇಟೆಯ ಕಿರೀಟಕ್ಕೆ ಮತ್ತೊಂದು ಗರಿ ಎಂಬಂತೆ ವಾಮದಪದವು ಕೃಷಿ ಪತ್ತಿನ ಸಹಕಾರ ಸಂಘದ ಸಹಕಾರಿ ಸದನ ಮುಖ್ಯ ಪೇಟೆಯಲ್ಲಿ ಕಂಗೊಳಿಸ್ತಾ ಇದೆ. ಗ್ರಾಮೀಣ ಭಾಗದಲ್ಲಿರುವ ಸಹಕಾರಿ ಸಂಘವೊಂದು ಸುಂದರ, ಸುಸಜ್ಜಿತ ಹಾಗೂ ಗ್ರಾಹಕರ ಅನುಕೂಲಕ್ಕೆ ಪೂರಕವಾಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದರೆ ಆ ಸಹಕಾರ ಸಂಘವನ್ನು ಮುನ್ನಡೆಸುವ ಆಡಳಿತ ಮಂಡಳಿಯ ದೂರದೃಷ್ಟಿಯ ಯೋಜನೆಗಳು, ಸಿಬ್ಬಂದಿಗಳ ನಗುಮೊಗದ ಸೇವೆ ಅತ್ಯಂತ ಮುಖ್ಯವಾಗಿರುತ್ತೆ. ತನ್ನ ಕಿರಿಯ ವಯಸ್ಸಿನಲ್ಲಿ ಅಂದರೆ 28ನೇ ವಯಸ್ಸಿಗೆ ಈ ಸಹಕಾರಿ ಸಂಘದ ನಿರ್ದೇಶಕರಾಗಿ, 2ನೇ ಅವಧಿಗೆ ಅಧ್ಯಕ್ಷರಾಗಿ ವಾಮದಪದವು ಕೃಷಿ ಪತ್ತಿನ ಸಹಕಾರಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಅಹರ್ನಿಶಿ ಶ್ರಮಿಸಿದವರು ಅಧ್ಯಕ್ಷ ಕಮಲ್ ಶೆಟ್ಟಿ ಬುಳ್ಳಾಜೆ. ನನ್ನ 28ನೆಯ ವಯಸ್ಸಿನಲ್ಲಿ ನನಗೆ ಈ ಬ್ಯಾಂಕಿನ ನಿರ್ದೇಶಕನಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದೆ. ತದನಂತರ 2020ಕ್ಕೆ 2ನೇ ಅವಧಿಗೆ ಅತ್ಯಂತ ಕಿರಿಯ ವಯಸ್ಸಿನ ನನಗೆ ಬ್ಯಾಂಕಿನ ಅಧ್ಯಕ್ಷನಾಗುವ ಅದೃಷ್ಟ ಒಲಿದು ಬಂತು. ಅಲ್ಲಿಂದ ಇದುವರೆಗೆ 5 ವರ್ಷಗಳ ಕಾಲ ಪೂರ್ಣಾವಧಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದ್ದು ನನ್ನ ಸುಯೋಗವೇ ಸರಿ ಎನ್ನುತ್ತಾರೆ ಕಮಲ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ನಾನು ಕಮಲ್ ಶೆಟ್ಟಿ ಬುಲ್ಲಾಜಿ, ವಾಮದಪದವು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾನು ವೃತ್ತಿಯಲ್ಲಿ ಛಾಯಾಗ್ರಾಹಕನಾಗಿದ್ದು ವಾಮದಪದವು ಪೇಟೆಯಲ್ಲಿ ಸಂಗಮ್ ಸ್ಟುಡಿಯೋ ಎಂಬ ಸ್ಟುಡಿಯೋವನ್ನು ನಡೆಸ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದೇನೆ. ನನಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಪಕ್ಷವು ನನಗೆ ಸಹಕಾರಿ ರಂಗದಲ್ಲಿ ದುಡಿಯಲು ಅವಕಾಶ ಮಾಡಿಕೊಟ್ಟಿತು. ಅತ್ಯಂತ ಹಿರಿಯರು ಮುನ್ನಡೆಸಿಕೊಂಡು ಬಂದಂತಹ ಈ ಸಂಸ್ಥೆಯಲ್ಲಿ ಅತ್ಯಂತ ಕಿರಿಯವನಾಗಿ ನನಗೆ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ. ಮೊದಲ 5 ಅವಧಿಯಲ್ಲಿ ನಿರ್ದೇಶಕನಾಗಿ ನಾನು ಸೇವೆ ಸಲ್ಲಿಸಿ ನನ್ನ ಕ್ರಿಯಾಶೀಲತೆಯನ್ನು ನೋಡಿ ಪಕ್ಷ ಗಮನಿಸಿ ನನಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಈ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಗೊಂಡೆ. ಈ ಅವಧಿಯಲ್ಲಿ ನನ್ನದೇ ಆದ ಕೆಲವೊಂದು ಕನಸುಗಳಿತ್ತು. ಆ ಕನಸುಗಳನ್ನು ನಾನು ಸಾಕಾರಗೊಳಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಅಭಿವೃದ್ಧಿಯೇ ಮೂಲ ಮಂತ್ರ ಎಂಬಂತೆ ಈ ಸಹಕಾರಿ ಸಂಘವನ್ನ ಅಭಿವೃದ್ಧಿಯಲ್ಲಿ ಮಾದರಿಯಾಗಿ ರೂಪಿಸಬೇಕು, ಹಲವಾರು ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಎಂಬ ಕನಸು ಇವರದಾಗಿತ್ತು. ಅದರಂತೆ ಬ್ಯಾಂಕ್ ಇಂದು ಅತ್ಯಧಿಕ ಸಾಲ ವಿತರಣೆ, ಅತ್ಯಧಿಕ ಮರುಪಾವತಿ, ಅತ್ಯಧಿಕ ಲಾಭ ಎಂಬಂತೆ ಮಾದರಿಯಾಗಿ ಮುನ್ನಡೆತಾ ಇದೆ. ಎಲ್ಲ ರೀತಿಯ ಸಾಲ ಯೋಜನೆ ಸಹಿತ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾದ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಕ್ರಿಯಾಶೀಲ ಸಿಬ್ಬಂದಿ ವರ್ಗ ಹಾಗೂ ಒಳ್ಳೆಯ ಮನೋಭಾವನೆಯ ಸದಸ್ಯರಿದ್ದರೆ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ನಮ್ಮ ಈ ಸಂಘವೇ ಸಾಕ್ಷಿ. ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಸಹಕಾರಿ ಸಂಘವು ಅತ್ಯಂತ ಸಣ್ಣ ಮಟ್ಟದಲ್ಲಿತ್ತು. ನಮ್ಮ ಕಚೇರಿಯನ್ನು ಸಹ ಒಂದು ಸಣ್ಣ ಮಟ್ಟದ ಕಚೇರಿ ಇತ್ತು. ತದನಂತರ ಕಚೇರಿಯನ್ನು ಒಂದು ಸುಸಜ್ಜಿತವಾಗಿ ಕಟ್ಟಡವನ್ನು ನಿರ್ಮಿಸಬೇಕೆಂಬ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ ಆ ಪ್ರಕಾರ ಪ್ರಥಮ ಬಾರಿಗೆ ನಾವು ಗೋದಾಮನ್ನು ರಚಿಸಿದೆವು. MSC ಫಂಡಿನಿಂದ ನಮಗೆ ಗೋದಾಮಿಗೆ ರಚಿಸಲು ಸಾಧ್ಯವಾಯಿತು. ತದನಂತರ ನಮ್ಮ ಕಚೇರಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಒಳ್ಳೆ ಹವಾನಿಯಂತ್ರಿತವಾಗಿ ನಾವು ಕಚೇರಿಯನ್ನು ಮಾಡಲು ಸಾಧ್ಯವಾಯಿತು. ನಮ್ಮ ಸಂಘದಲ್ಲಿ ಧಾರಿಣಿ ಎಂಬ ಸಭಾಭವನ ಇದೆ. ಅದನ್ನು ಈಗ ಜನರು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ ನಮ್ಮ ಸದಸ್ಯರು. ಈ ಒಂದು ಒಳ್ಳೆಯ ಕಟ್ಟಡ ನಮ್ಮ ಅವಧಿಯಲ್ಲಿ ಆದದ್ದು ನಮ್ಮದೊಂದು ಸೌಭಾಗ್ಯವೇ ಸರಿ. ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದಕ್ಕೆ ಹಲವಾರು ಸಹಕಾರವನ್ನು ನೀಡಿದ್ದಾರೆ ನಮ್ಮ
ಹಿರಿಯ ಸದಸ್ಯ. ಬ್ಯಾಂಕು ವ್ಯಾಪ್ತಿಯ 5 ಗ್ರಾಮಗಳ ಜನರ ಆಶೋತ್ತರಗಳನ್ನು ಈಡೇರಿಸಿದೆ. ಬೆಳೀತಾ ಇರುವ ವಾಮದ ಪದವು ಪರಿಸರದಲ್ಲಿ ಹಲವಾರು ಸಹಕಾರಿ ಸಂಘಗಳಿದ್ದು ಸ್ಪರ್ಧಾತ್ಮಕ ವಾತಾವರಣವಿದ್ದು, ಇವೆಲ್ಲದರ ನಡುವೆ ವಾಮದ ಪದವು ಕೃಷಿ ಪತ್ತಿನ ಸಹಕಾರಿ ಸಂಘ ಮುಂಚೂಣಿಯಲ್ಲಿ ಎದ್ದು ನಿಲ್ಲುವಲ್ಲಿ ಗ್ರಾಹಕರು ಈ ಸಂಘದ ಮೇಲೆ ಇಟ್ಟಿರುವ ಅತಿಯಾದ ಅಭಿಮಾನ, ವಿಶ್ವಾಸದ ದ್ಯೋತಕವೂ ಆಗಿದೆ. ಈ ಮಧ್ಯೆ ಸಹಕಾರಿ ಸಂಘವೊಂದರ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಆ ಮೂಲಕ ಗ್ರಾಮೀಣಾಭಿವೃದ್ಧಿಯ ಕನಸನ್ನ ನನಸಾಗಿಸಿದ ಆತ್ಮತೃಪ್ತಿ ಅಧ್ಯಕ್ಷ ಕಮಲ್ ಶೆಟ್ಟಿಯವರ ಮನದಲ್ಲಿದೆ. ಕಟ್ಟಡ ಮಾತ್ರವಲ್ಲದೆ ನಾವು ಇತ್ತೀಚೆಗೆ ಆಪ್ಕಾಮ್ಸ್ ವತಿಯಿಂದ ತೆಂಗಿನಕಾಯಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿದ್ದೆವು. ಇದು ಕೂಡ ಜನರಿಗೆ ಒಳ್ಳೆಯ ರೀತಿಯ ಉಪಯೋಗ ಆಗ್ತಾ ಉಂಟು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಗಿನಕಾಯಿಯನ್ನು ನಮ್ಮ ಈ ಸಂಸ್ಥೆಗೆ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಂಪ್ಕೋ ನಮ್ಮದು ಅಡಿಕೆಯನ್ನು ಪರ್ಚೇಸ್ ಮಾಡ್ತಾ ಇತ್ತು. ಅದರ ಜೊತೆಗೆ ಕರಿಮೆಣಸನ್ನು ಪರ್ಚೇಸ್ ಮಾಡುವಂಥ ವ್ಯವಸ್ಥೆ ನಮ್ಮ ಅವಧಿಯಲ್ಲಿ ಆದದ್ದು ನಮಗೊಂದು ಸಂತೋಷವೇ ಸರಿ. ಅಧಿಕ ಸಂಖ್ಯೆಯಲ್ಲಿ ಸಾಲ, ಅಧಿಕ ಸಂಖ್ಯೆಯಲ್ಲಿ ಮರುಪಾವತಿ ಮತ್ತು ಹೆಚ್ಚಿನ ಲಾಭ ಬಂದದ್ದು ನಮಗೆ ತೃಪ್ತಿ ಇದೆ. ಸಾಧಿಸಿದ್ದು ಕಮ್ಮಿ, ಸಾಧಿಸಬೇಕಾಗಿರುವುದು ಇನ್ನಷ್ಟು ಬಾಕಿ ಇದೆ. ನಾನು ಸಂಘದ ಹೊಸ ಶಾಖೆಗಳನ್ನು ತೆರೆಯಬೇಕೆಂಬ ನನ್ನ ಕನಸಿತ್ತು. ಮತ್ತೊಮ್ಮೆ ಅವಕಾಶ ಸಿಕ್ಕಿದರೆ ನಾನು ಅದನ್ನು ಕಾರ್ಯಗತಗೊಳಿಸುತ್ತೇನೆ. ಈ ಕನಸು ನನಸಾಗಿಸಲು ಸಹಕರಿಸಿದ ಆಡಳಿತ ಮಂಡಳಿ, ಕ್ಲಬ್ದ ಸಮಯಕ್ಕೆ ನಗುಮುಖದ ಸೇವೆ ನೀಡ್ತಾ ಇರುವ ಸಿಬ್ಬಂದಿ ವರ್ಗ ಹಾಗೂ ಸದಸ್ಯ ಬಂಧುಗಳಿಗೆ ವಿಶೇಷ ಅಭಿನಂದನೆಗಳನ್ನು ಅವರು ಸಲ್ಲಿಸಿದ್ದಾರೆ. ಎಲ್ಲ ಯಶಸ್ಸಿಗೆ ಕಾರಣ ಆಡಳಿತ ಮಂಡಳಿ, ಮುಖ್ಯವಾಗಿ ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಸದಸ್ಯರು ಈ ಎಲ್ಲ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆಲ್ಲ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನಷ್ಟು ಅಭಿವೃದ್ಧಿಯನ್ನು ಸಾಧಿಸಲು ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಿದ್ದೇನೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಸಹಕಾರಿ ಸದನ ನಿರ್ಮಾಣ ಆಡಳಿತ ಮಂಡಳಿಯ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. 3 ಅಂತಸ್ತಿನ ಈ ಕಟ್ಟಡವು ಸುಸಜ್ಜಿತ ಹವಾನಿಯಂತ್ರಿತ ಕಚೇರಿ, ವಿಶಾಲ ಸಭಾಂಗಣ, ಕಮರ್ಷಿಯಲ್ ಕೊಠಡಿಗಳನ್ನು ಒಳಗೊಂಡಿದೆ. ಸಂಘದ ಸಾಧನೆಯ ಇತಿಹಾಸದ ಪುಟದಲ್ಲಿ ಇದೊಂದು ಐತಿಹಾಸಿಕ ಮೈಲುಗಲ್ಲು. ಇದರ ಯಶಸ್ವಿ ಅನುಷ್ಠಾನ ಕಮಲ್ ಶೆಟ್ಟಿಯವರ ಅಧ್ಯಕ್ಷಾವಧಿಯಲ್ಲಿ ನಡೆದಿದೆ ಎನ್ನುವುದು ಅವರಲ್ಲಿ ಸಂತೃಪ್ತಿಯ ಭಾವ ಮೂಡಿಸಿದೆ. ಸದಸ್ಯರ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿ ಕ್ಷಿಪ್ರ ಸಾಲ ಮಂಜೂರಾತಿ ಯೋಜನೆಯೊಂದಿಗೆ ಕ್ಯಾಂಪ್ಕೋ ವತಿಯಿಂದ ಅಡಿಕೆ, ಕರಿಮೆಣಸು ಖರೀದಿ ಕೇಂದ್ರ, ಹಾಫ್ಕಾಮ್ಸ್ ವತಿಯಿಂದ ತೆಂಗಿನಕಾಯಿ ಖರೀದಿ ಕೇಂದ್ರ ಕಾರ್ಯಾಚರಿಸ್ತಾ ಇದೆ. ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ರೈತರ ಶ್ರೇಯೋಭಿವೃದ್ಧಿಗೆ ಪೂರಕವಾದ ತರಬೇತಿ ಕಾರ್ಯಾಗಾರ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಅರ್ಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಪರಿಸರದಲ್ಲಿ ನಡೆಯುವ ವಿವಿಧ ಸಮಾಜಮುಖಿ ಚಟುವಟಿಕೆಗಳಿಗೆ ಆರ್ಥಿಕ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದೆ. ಗ್ರಾಮೀಣಾಭಿವೃದ್ಧಿಯೊಂದಿಗೆ ಸಾಮಾಜಿಕ ಪರಿವರ್ತನೆಯಲ್ಲೂ ಸಂಘ ಕೈಜೋಡಿಸಿದ್ದು ಸಮಗ್ರ ಅಭ್ಯುದಯಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗಿದೆ. ಸಾಧಿಸಿದ್ದು ಕಡಿಮೆ, ಸಾಧಿಸಬೇಕಾದ್ದು ಬಹಳಷ್ಟು ಎನ್ನುವ ಅರಿವು ನಮಗಿದೆ. ಆದರೆ ದೊರೆತ ಅವಕಾಶವನ್ನ ದೇವರ ಸೇವೆ ಎಂಬಂತೆ ಪ್ರಾಮಾಣಿಕವಾಗಿ ನಿರ್ವಹಿಸಿದ ತೃಪ್ತಿ ಅಧ್ಯಕ್ಷ ಕಮಲ್ ಶೆಟ್ಟಿಯವರಲ್ಲಿದೆ. ಸದಸ್ಯರ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚಿಸುವುದರೊಂದಿಗೆ ಇನ್ನೂ ಕೆಲವೊಂದು ಜನಹಿತ ಮತ್ತು ಗ್ರಾಮ ಕಲ್ಯಾಣದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾಗಿದೆ. ಇದುವರೆಗೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ನೀಡಿದ ಸಹಕಾರ ಶ್ಲಾಘನೀಯ. ಸದಸ್ಯರ ಪ್ರೋತ್ಸಾಹವು ಅಭಿನಂದನೀಯ. 5 ವರ್ಷಗಳ ಅವಧಿಯಲ್ಲಿ ದೊರೆತ ಸಹಕಾರವನ್ನು ಎಂದಿಗೂ ಮರೆಯುವಂತಿಲ್ಲ. ಕಿರಿಯ ವಯಸ್ಸಿನ ನಾನು ಅಧ್ಯಕ್ಷನಾಗಲು ಸಹಕರಿಸಿದ ಆಡಳಿತ ಮಂಡಳಿ ಸದಸ್ಯರಿಗೆ ಅಧ್ಯಕ್ಷನಾಗಿ ಮುಂದುವರಿಯಲು ಸಲಹೆ ಸಹಕಾರ ನೀಡಿದ ಸರ್ವರಿಗೆ ನಾನು ಆಭಾರಿಯಾಗಿದ್ದೇನೆ ಎನ್ನುವ ವಿನೀತ ಭಾವ ಅವರದ್ದು.